ವಾಪಸ್ ಪಡೆಯಿರಿ, ವಾಪಸ್ ಪಡೆಯಿರಿ. ಎಲ್ಲಿವರೆಗೂ ಹೋರಾಟ? ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯತ್ವ ವಂಚನೆ ಮಾಡಿದವರಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ನಾವು ಇವತ್ತು ಜಬ್ಬಾರ್ ಸಾಹೇಬರಿಗೆ ಶಿಸ್ತಿನ ಸಿಪಾಯಿ ಅಂತ ಹೇಳಿ ಅವರು ರಾಜಕೀಯ ಪ್ರವೇಶ ಮಾಡದಾಗಿಂದ ಇವತ್ತುವರೆಗೂ ಪಕ್ಷ ವಿರೋಧ ಚಟುವಟಿಕೆ ಅವರು ಜೀವನದಲ್ಲೇನೆ ಮಾಡಿಲ್ಲ. ಅವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿರೋದು. ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಏನು 140 ಶಾಸಕರು ಆಯ್ಕೆಯಾಗಿ ನಮ್ಮ ಸರ್ಕಾರ ರಚನೆ ಇದೆ, ಅದರಲ್ಲಿ ಬೇರೆ ನಾಯಕರ ಜೊತೆಗೆ ದೊಡ್ಡ ಪಾತ್ರ ನಮ್ಮ ಅಲ್ಪಸಂಖ್ಯಾತರ ನಾಯಕರಲ್ಲಿ ಜಬ್ಬಾರ್ ಸಾಹೇಬ್. ನಾನಿವತ್ತು ಅವರಿಗೆ ಉಚ್ಚಾಟನೆ ಮಾಡಿರೋದು ನಮ್ಗೆಲ್ಲರ ದುಃಖಕರ ಸಂಗತಿ. ಒಂದೇ ಒಂದು ಅವರಿಗೆ ಪನಿಷ್ಮೆಂಟ್ ಏನಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಬಹುದಿನಗಳ ಕಾಲ ಮೇಲೆ ಒಂದು ಅಲ್ಪಸಂಖ್ಯಾತರ ಧ್ವನಿಯಿಂದ ಎತ್ತಿದ ನಾಯಕರಾದ ಕೆ. ಜಬ್ಬಾರ್ ಅವರಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಕೊಟ್ಟಿರೋದು ಮಹಾ ತಪ್ಪು. ಇದು ತಕ್ಷಣವೇ ಇವರು ಆ ರಾಜೀನಾಮೆಯನ್ನು ವಾಪಸ್ ತಗೊಂಡು ಆ ಪಕ್ಷದಲ್ಲಿ ಅವರಿಗೆ ಮುಂದುವರಿಸಬೇಕು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ಇವರು ಪಕ್ಷ ವಿರೋಧಿ ಚಟುವಟಿಕೆಗೆ ಇವತ್ತು ಈ ಒಂದು ಕ್ರಮ ಕೈಗೊಂಡಿದೆ ಅಂತ ಏನು ಹೇಳ್ತಾ ಇದಾರಲ್ಲ, ಈ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದಿವಂಗತ ಶಾಮು ಶಿವಶಂಕರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಓಪನ್ ಆಗಿ ಪಬ್ಲಿಕ್ ಒಂದು ಸಮಾರಂಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರಾಘವೇಂದ್ರ ನಮ್ಮ ಡಿ.ವೈ. ರಾಘವೇಂದ್ರ ವಿಧಾನ ಪರಿಷತ್ ಸದಸ್ಯತ್ವ ವಂಚನೆ ಮಾಡಿದವರಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಇಕ್ಬಾಲ್ ಅನ್ಸಾರಿ, ಗಂಗಾವತಿ ಒಳಗೆ ಇಕ್ಬಾಲ್ ಅನ್ಸಾರಿ ಅವರು ಸ್ವತಃ ಯಾಕೆ ಷಡ್ಯಂತ್ರ ಮಾಡಿದ್ರು? ಆ ಷಡ್ಯಂತ್ರಗಳಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಅವಾಗ ನೀವು ಅಲ್ಪಸಂಖ್ಯಾತರ ಮಾತ್ರ ನಿಮಗೆ ಕಾಣ್ತಾರೆ, ಅವಾಗ ನೀವು ಯಾಕೆ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಇವತ್ತು ಜಬ್ಬಾರ್ ಸಾಹೇಬ್ರು 45 ವರ್ಷದ ಅವರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.